ಚಂದನ ವಾಹಿನಿಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಸಂಕ್ರಾಂತಿ ವಿಶೇಷ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತು ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣವಾ? ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಸಿನಿ ಕ್ವಿಜ್ಗೆ ಸ್ವಾಗತ. ಮೊದಲಿಗೆ ನೀವು ಯಾವ ಊರಿಂದ ಬಂದಿದ್ದೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಂಜಿತಾ, ಇವರು ಭಾನುಪ್ರಿಯಾ, ಇವರು ಶ್ವೇತಾ, ಇವರು ಸ್ಮಿತಾ. ನಾವೆಲ್ಲರೂ ಮೂಲತಃ ಚಿತ್ರದುರ್ಗದವರು. ಈಗೆಲ್ಲರೂ ಬೆಂಗಳೂರಲ್ಲಿದ್ದೀವಿ. ನಾವೆಲ್ಲ ಫ್ರೆಂಡ್ಸ್. ಇನ್ನು ಕುಟುಂಬದ ಹೆಸರು? ಕನಸು ಕುಟುಂಬ. ದೊಡ್ಡ ಕನಸನ್ನು ಹೊತ್ಕೊಂಡಿದ್ದೀರಾ. ಸೊ ಅದೆಲ್ಲವೂ ಕೂಡ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು ಮ್ಯಾಮ್. ಇನ್ನು ಮುಂದಿನ ಕುಟುಂಬ, ಅಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಾನು ಇಂದ್ರಾಣಿ ಅಂತ ಎಚ್ ಕೆ ನಾರಾಯಣ್ ಫ್ಯಾಮಿಲಿಯಿಂದ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸರಿ. ನಾನು ಆರ್ಟಿಸ್ಟು. ನಮ್ಮ ಮಗಳು ನಂದಿನಿ ಅಂತ, ಅವಳು ಕೂಡ ಆರ್ಟಿಸ್ಟು. ಸೊ ನಮ್ಮ ನಾದಿನಿ ಭಾರತಿ ಇವರು. ನಮ್ಮ ತಮ್ಮ ಕೃಷ್ಣ ಪ್ರಸಾದ್. ನಮಸ್ತೆ. ಅವರು ಮೂಲತಃ ಸಾಹಿತಿಗಳು, ಚಿತ್ರ ಸಾಹಿತಿ, ಸೀರಿಯಲ್ಗಳಿಗೆ. ಅವರು ಶ್ರೀನಿವಾಸ್ ಪ್ರಸಾದ್, ಉಪನ್ಯಾಸಕರು. ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಆಯಿತಾ? ಓಕೆ. ಇನ್ನು ಮುಂದಿನ ಕುಟುಂಬ ಸಂಗೀತ ಬಿಂಬ ಕುಟುಂಬ. ಕೇಳೋದಕ್ಕೆ ತುಂಬ ಇಂಪಾಗಿದೆ ನಿಮ್ಮ ಕುಟುಂಬದ ಹೆಸರು. ನೀವು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರೆ, ಎಸ್ಪೆಷಲಿ ಲೇಡೀಸ್. ಸರ್, ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಶಂಕರ್ ಅಂತ. ನಾನು ಇಲ್ಲೇ ಸ್ಥಳೀಯ ಕಾಲೇಜಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಕುಟುಂಬದ ಹೆಸರು ಸಂಗೀತ ಬಿಂಬ ಅಂತ. ಸಂಗೀತ ಬಿಂಬ ಅಂದರೆ ಲಯ ಸ್ವರಗಳ ರಿದಮ್ ಆಫ್ ಲೈಫ್ ಅಂತ ಕರಿತೀವಿ. ಸೊ ಹಾಗೆ ನನ್ನ ಸ್ನೇಹಿತರಾದಂಥ ವಿ ಮೋಹನ್ ಕುಮಾರ್, ಬಿಸ್ನೆಸ್ ಮ್ಯಾನ್, ಹಾಗೆ ಶಾರದಾ ಮೇಡಮ್, ಹಾಗೆ ಆಶಾ ಮೇಡಮ್, ಇವರು ಒಟ್ಟಿಗೆ ನಾವೆಲ್ಲ ಬೆಂಗಳೂರಲ್ಲೇ ವಾಸ ಮಾಡ್ತೀವಿ ಮೇಡಮ್. ಆಮೇಲೆ ಈ ಒಂದು ಸಿನಿ ಕ್ವಿಜ್ಗೆ ಬಹಳ ಕಾತುರದಿಂದ ಕಾಯ್ತಾ ಇದ್ದೀವಿ ಮೇಡಮ್. ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು ಕೇಳಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಥ್ಯಾಂಕ್ ಯು ಮೇಡಮ್. ಇನ್ನು ನಾಲ್ಕನೇ ಕುಟುಂಬ, ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಗಳ ಪ್ರಕಾಶ್. ನಮ್ಮ ಟೀಮ್ ಹೆಸರು ಸ್ನೇಹ ಮಿಲನ ಕುಟುಂಬ. ಸೊ ನಾವು 3 ಜನ ಬಾಲ್ಯದಿಂದ ಸ್ನೇಹಿತರು. ಇವರು ನನ್ನ ಗೆಳತಿಯ ತಾಯಿ ಶ್ರೀಮತಿ ರಾಜೇಶ್ವರಿ, ನಿವೃತ್ತ ಶಿಕ್ಷಕಿ, ಹಾಗೂ ನೇತ್ರ ಸಂತೋಷ್ ನನ್ನ ಗೆಳತಿ, ಚಂದ್ರಪ್ರಕಾಶ್ ನನ್ನ ಗೆಳೆಯ. ಸರಿ, ಆಯಿತು. ಎಲ್ರಿಗೂ ಕೂಡ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಈಗ ಆಟ ಶುರು ಮಾಡೋಣವಾ? 4 ಕುಟುಂಬಗಳು ರೆಡಿ? ಸರಿ, ಹಾಗಿದ್ರೆ ಎಲ್ಲಾ ಕುಟುಂಬದವರು ಕೂಡ ಆಟ ಆಡೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಕನಸು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಮ್ ನು ಬ ಕೋ ಹೂ ಆ ದ ಲ. ಚಿತ್ರದ ಹೆಸರಿದು ಹೇಳಿ. ಅನುಕೂಲಕ್ಕೊಬ್ಬ ಗಂಡ. ಅನುಕೂಲಕ್ಕೊಬ್ಬ ಗಂಡ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನು ಲ ಸಂ ಎ ತಿ ಕ್ರ ತ್ರಿ ವ ರ ನ ತೋ ಡಿ ದೈ ಬಂ ಕು. ಹಾಡಿನ ಸಾಲಿದು. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ತಗೊಳ್ತೀರಾ? ಮೊದಲನೇ ಸುಳಿವು ನೀನೆಲ್ಲೋ ನಾನಲ್ಲೇ ಸಿನಿಮಾದ ಗೀತೆ. ಇನ್ನು ಎರಡನೇ ಸುಳಿವು ಈ ಹಾಡಿನಲ್ಲಿ ವಿಷ್ಣುವರ್ಧನ್ ಕೂಡ ಇದ್ದಾರೆ. ಸಂಕ್ರಾಂತಿ ಬಂದೈತೆ, ಉಲ್ಲಾಸ ತಂದೈತೆ. ಸಂಕ್ರಾಂತಿ ಬಂದೈತೆ, ಉಲ್ಲಾಸ ತಂದೈತೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸಂಕ್ರಾಂತಿ, ನವರಾತ್ರಿ ಎಲ್ಲಾನು ಕೂಡಿ ಬಂದೈತೋ ಸರಿಯಾದ ಉತ್ತರ. ಸರಿನಾ? ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ಠ ಶ್ರೀ ರು ಕಂ ಸು ಮೇ ಮೈ ಶ ಹು. ವ್ಯಕ್ತಿಯ ಹೆಸರಿದು.
ಕಂಸಳ ಅಂತ ಇದೆಯಾ? ಕಂಸಳ ಮೈಸೂರು ಶ್ರೀಕಂಠಯ್ಯ ಅಂತಿದೆಯಾ? ಮೇ ಮಿಸ್ ಆಯಿತು. ಮೇ ಕಮ್ಮಲ. ಹೇಳ್ತೀರಾ ಸುಳಿವು ತಗೊಳ್ತೀರಾ? ಸರಿ, ಮೊದಲನೇ ಸುಳಿವು ಖ್ಯಾತ ಹಾಸ್ಯ ನಟ. ಎರಡನೇ ಸುಳಿವು ರಂಗಭೂಮಿಯಿಂದ ಬಂದ ಹಿರಿಯ ಕಲಾವಿದ. ಮೈಸೂರು ಉಮೇಶ ಶ್ರೀಕಂಠಯ್ಯ. ಮೈಸೂರು ಉಮೇಶ್ ಶ್ರೀಕಂಠಯ್ಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಮೈಸೂರು ಶ್ರೀಕಂಠಯ್ಯ ಉಮೇಶ್. ಅದರಲ್ಲಿ ಬದಲಾಯಿತು ಇಲ್ಲಿ ಉತ್ತರ. 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಇನ್ನೂ ಸುತ್ತುಗಳಿದೆ. ಸರಿ, ಎರಡನೇ ತಂಡದವ್ರು ರೆಡಿ ಇದ್ದೀರಾ? ರೆಡಿ. ಎರಡನೇ ತಂಡಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ದಿ ನ ನಿ ಬಾ ರ ರೇ ನ ಮು. ಬಾರೆ ನನ್ನ ಮುದ್ದಿನ ರಾಣಿ. ಬಾರಿ ನನ್ನ ಮುದ್ದಿನ ರಾಣಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿ ಇದೆಯಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ರಾಮ್ ತು ಬಂ ತಂ ತಿ ಸಂ ಗಿ ತು ಸು. ಹಾಡಿನ ಸಾಲು. ಸಂಕ್ರಾಂತಿ ಬಂತು ಸುಗ್ಗಿ ತಂತು. ಸಂಕ್ರಾಂತಿ ಬಂತು ಸುಗ್ಗಿ ತಂತು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ನ ಬ ಜ ಸು ಶೇ ರು ಖ ಸು ಮೈ ರ. ವ್ಯಕ್ತಿಯ ಹೆಸರಿದೆ. ಅವರ ಇನ್ಷಿಯಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇದರಲ್ಲಿ ಮೈಸೂರು ರಾಜಶೇಖರ್ ಸುಬ್ಬಣ್ಣ. ಮೈಸೂರು ರಾಜಶೇಖರ್ ಸುಬ್ಬಣ್ಣ. ಫೈನಲ್ ಉತ್ತರನ? ಮೈಸೂರು ಮೈಸೂರು ಸುಬ್ಬಣ್ಣ ರಾಜಶೇಖರ್. ಮೈಸೂರು ಸುಬ್ಬಣ್ಣ ರಾಜಶೇಖರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ಮೈಸೂರು ಸುಬ್ಬಣ್ಣ ರಾಜಶೇಖರ್. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಈ ಒಂದು ರೌಂಡ್ ಅಲ್ಲಿ ಪಡ್ಕೊಂಡಿದೆ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿದ್ರು. ಮೂರನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲೇ ಮ ತು ಗಿ ಡಿ ಕೋ ಹ ತೆ. ಸಿನಿಮಾದ ಮತ್ತೆ ಆಡಿತು ಕೋಗಿಲೆ. ಮತ್ತೆ ಹಾಡಿತು ಕೋಗಿಲೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ರ ರ ಬಂ ತಿ ತು ತೋ ರ ಸಂ ತೋ. ಹಾಡಿನ ಸಾಲು. ಸಂಕ್ರಾಂತಿ ಬಂತು ಸಂತಸ ತಂತುನಾ? ಸಂಕ್ರಾಂತಿ ಬಂತು ಸಂತಸ ತಂತು. ಸಂಕ್ರಾಂತಿ ಬಂತು ಸಂತಸ ತಂತು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಂತು. ಸಂಕ್ರಾಂತಿ ಬಂತು. ಗೊತ್ತಿತ್ತಾ? ಗೊತ್ತಿತ್ತು. ಸರಿ, ಆಯ್ತು. ಮೂರನೇ ಪ್ರಶ್ನೆ ನೋಡೋಣ ಬಿಡಿ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸು ಥ ದ ನ ವ ರ ಸುಂ ರ ನ. ಅಲ್ಲ, ಸುಂದರ. ವ್ಯಕ್ತಿಯ ಹೆಸರಿದು. ಸುಂದರ ಅಲ್ಲ, ಸುಂದರ ಮೇಡಮ್. ಸುಂದರ ಸಮಯ ಮುಗಿದಿದೆ. ಉತ್ತರ ಹೇಳ್ತೀರಾ ಅಥವಾ ಸುಳಿ ತಗೊಳ್ಳಿ? ಸುಳಿ ಕೊಡಿ ಮೇಡಮ್. ಮೊದಲನೇ ಸುಳಿವು ಖ್ಯಾತ ಸಿನಿಮಾಟೋಗ್ರಫರ್ ಮತ್ತು ನಿರ್ಮಾಪಕ. ಎರಡನೇ ಸುಳಿವು ತಾರನಾಥ. ಮುಸ್ಸಂಜೆ ಮಾತು ಚಿತ್ರಕ್ಕೆ ಇವರೇ ಸಿನಿಮಾಟೋಗ್ರಫರ್.
ಸುಂದರ ಸುನಾವರಣ ಅಂತಲೇ ಬರುತ್ತೆ ಅದು. ಪಾಸ ಎಳ್ಳ ಸುಂದರ ಸುನಾವರಣ. ಸುಂದರ ಸುನಾವರಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸುಂದರನಾಥ್ ಸುವರ್ಣ. ಇನ್ನು 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕಗಳನ್ನ ನಿಮ್ಮ ಕುಟುಂಬ ಪಡೆದುಕೊಂಡಿದೆ. ಸುತ್ತುಗಳಿದೆ. ಇನ್ನು 4ನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ಬ ಹೆ ಸ ಡಿ ಲಿ ದಿ ಪೋ ರ ಇ ನ ಮು. ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್. ಇಬ್ಬರು ಹೆಂಡಿರ ಮುದ್ದಿನ ಪೊಲೀಸ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಇಬ್ಬರು ಹೆಂಡರ ಮುದ್ದಿನ ಪೊಲೀಸ್. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ಉ ತು ಭ ಬಂ ಗೆ ರಿ ತು ತಿ ಬಂ ಕ್ರಾಮ್ ಸಂ ಹ. ಹಾಡಿನ ಸಾಲಿ. ಸಮಯ ಮುಗ್ದಿದೆ. ಸುಳಿವು ತಗೊಳ್ತೀರಾ? ಹೇಳ್ತೀರಾ? ಮೊದಲನೇ ಸುಳಿವು ಸಿತಾರ ಸಿನಿಮಾದ ಗೀತೆ. 2ನೇ ಸುಳಿವು ಈ ಹಾಡಿನಲ್ಲಿ ನೇಹಾ ಪಾಟೀಲ್ ಕೂಡ ಇದ್ದಾರೆ. ಸಂಕ್ರಾಂತಿ ಬಂತು ಊರಿಗೆಲ್ಲ. ಸಂಕ್ರಾಂತಿ ಹಬ್ಬ ಬಂತು ಊರಿಗೆಲ್ಲ. ಸಂಕ್ರಾಂತಿ ಹಬ್ಬ ಬಂತು ಊರಿಗೆಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಬಂತು ಬಂತು ಊರಿಗೆಲ್ಲ ಸಂಕ್ರಾಂತಿ ಹಬ್ಬ. ಸರಿನಾ? 3ನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟ ನ ಆ ಯ ಶ್ವ ರ ನ ಪ ಚ ಖ ವ್ಯಕ್ತಿಯ ಹೆಸರು. ಚನ್ನರಾಯಪಟ್ಟಣ ಅಶ್ವಥ್. ಚನ್ನರಾಯಪಟ್ಟಣ ಅಶ್ವಥ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪ? ನೋಡೋಣ. ಮೂರು ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡ್ ಅಲ್ಲಿ. ಕಂಗ್ರಾಟ್ಸ್. ಸೊ ಎಲ್ಲರೂ ಕೂಡ ಸಂಕ್ರಾಂತಿ ಮೂಡಲ್ಲೇ ಇದ್ದೀರಾ ಅಂತ ಅನ್ಕೊಳ್ತೀನಿ ಅಲ್ವಾ? ಸೊ ಆ ಮೂಡಿಂದ ಸ್ವಲ್ಪ ಹಾಡಿನ ಮೂಡಿಗೆ ಬರೋಣ ಅಂತ ಇವಾಗ. ಹಾಡು ನಿಮ್ಮ ಕಡೆಯಿಂದ ಬರಲಿ ಅಂತ. ನೀನೇ ಮೊದಲನೇ ಬಾರಿಗೆ ಬಂದೆ ಮನಯನ ಬೀದಿಗೆ, ಇಳಿದೆ ಮನಸ್ಸಿನ ಬೀದಿಗೆ, ನೀನ್ಯಾರೋ ನಮ್ಮ ಮೊದಲನೇ ಭೇಟಿಗೆ, ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ನೀನ್ಯಾರೋ ನನ್ನ ನೋಡಿ ಅಂತ ಹಿಂದೆ ಅಲೆದೋನು ನೀನೇ, ನಿನ್ನ ನೋಡೋ ಆಸೆ ನನಗೆ ಬಾ ಬೇಗನೆ, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರೋ, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋ ಯಾರೋ, ಇದೇನೋ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು. ಸೂಪರ್. ಈಗ ಹಾಡಿನ ಮುಡಿಂದ ಸಂಕ್ರಾಂತಿ ಮುಡಿಗೆ ಬಂದ್ಬಿಡೋಣ ಸಿನಿ ಕ್ವಿಜ್ ಅಲ್ಲಿ, ಆಯ್ತಾ? ಇನ್ನು 2ನೇ ಸುತ್ತಿಗೆ ಎಲ್ಲರೂ ರೆಡಿನಾ? 2ನೇ ಸುತ್ತು ನಕ್ಷತ್ರ. ಎಲ್ಲಾ ಕುಟುಂಬದವರು ಕೂಡ 2ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 2ನೇ ಸುತ್ತು ನಕ್ಷತ್ರ. ಸರಿ, ಹಾಗಿದ್ರೆ ರೆಡಿ ಇದ್ದೀರಾ ಅಲ್ವಾ? ಎಲ್ಲರ ಫೇವರೇಟ್ ಅಪ್ಪು, ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ನಟಿಸಿರುವ ಬೆಟ್ಟದ ಹೂವು ಸಿನಿಮಾ ರಿಲೀಸ್ ಆಗಿದ್ದು ಯಾವಾಗ? ಮೊದಲನೇ ಆಪ್ಷನ್ 1985, 2ನೇ ಆಪ್ಷನ್
1982. 1982. 1982 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. 1985 ಸರಿಯಾದ ಉತ್ತರ. ಎನ್ ಲಕ್ಷ್ಮೀನಾರಾಯಣ್ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದಿದೆ. ಸರಿನಾ? ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಪ್ಪು ಸಿನಿಮಾದಲ್ಲಿ ಪುನೀತ್ ಅವರ ತಂದೆಯ ಪಾತ್ರ ಮಾಡಿದ ಕಲಾವಿದ ಯಾರು? ಮೊದಲನೇ ಆಪ್ಷನ್ ಅಶೋಕ್, ಎರಡನೇ ಆಪ್ಷನ್ ಶ್ರೀನಿವಾಸ್ ಮೂರ್ತಿ. ಆಪ್ಷನ್ ಬಿ ಶ್ರೀನಿವಾಸ್ ಮೂರ್ತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಹೆಡ್ ಕಾನ್ಸ್ಟೇಬಲ್ ವೆಂಕಟಸ್ವಾಮಿ ಪಾತ್ರ ಮಾಡಿದ್ದಾರೆ ಶ್ರೀನಿವಾಸ್ ಮೂರ್ತಿ ಅವರು ಈ ಚಿತ್ರದಲ್ಲಿ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಪ್ಪು ನಟನೆಯ ಬಿಂದಾಸ್ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದವರು ಯಾರು? ಮೊದಲ ಆಪ್ಷನ್ ಗುರು ಕಿರಣ್, ಎರಡನೇ ಆಪ್ಷನ್ ಮನೋಮೂರ್ತಿ. ಎ ಗುರು ಕಿರಣ್. ಆಪ್ಷನ್ ಎ ಗುರು ಕಿರಣ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಮಿಲನ ಚಿತ್ರಕ್ಕೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನವಿದೆ. ಸರಿನಾ? ಇನ್ನು 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಈ ಒಂದು ರೌಂಡಲ್ಲಿ ಪಡ್ಕೊಂಡಿದೆ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿದ್ರಿ. ಸರಿ, ಇನ್ನು ಎರಡನೇ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ನಿರ್ಮಾಣ ಮಾಡಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ಪ್ರೇಮ ಮತ್ಸರ, ಆಪ್ಷನ್ ಬಿ ಸಾವಿರ ಸುಳ್ಳು. 100% ಪ್ರೇಮ ಮತ್ಸರ. ಆಪ್ಷನ್ ಎ ಪ್ರೇಮ ಮತ್ಸರ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅಂಬರೀಷ್ ನಾಯಕನಾಗಿ ನಟಿಸಿರುವ ಸಿನಿಮಾವಿದು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಸಿನಿಮಾದ ಮೂಲಕ ರವಿಚಂದ್ರನ್ ಅವರು ಸಂಗೀತ ನಿರ್ದೇಶಕರಾದರು? ಮೊದಲನೇ ಆಪ್ಷನ್ ನಾನು ನನ್ನ ಹೆಂಡ್ತೀರು, ಎರಡನೇ ಆಪ್ಷನ್ ಚೋರ ಚಿತ್ತ ಚೋರ. ನಾನು ನನ್ನ ಹೆಂಡ್ತೀರು. ಫೈನಲ್ ಉತ್ತರನ ಸರ್? ನಾನು ನನ್ನ ಹೆಂಡ್ತೀರು. ಆಪ್ಷನ್ ಎ ನಾನು ನನ್ನ ಹೆಂಡ್ತೀರು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. 1999ರಲ್ಲಿ ತೆರೆ ಕಂಡ ನಾನು ನನ್ನ ಹೆಂಡ್ತೀರು ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾದರು ರವಿಚಂದ್ರನ್ ಅವರು. ಸರಿ, ಮೂರನೇ ಪ್ರಶ್ನೆ ನೋಡೋಣ ಇದೇ ಖುಷಿಯಲ್ಲಿ. ಸರಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಾಲನಟನಾಗಿ ರವಿಚಂದ್ರನ್ ಎಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ? ಆಪ್ಷನ್ ಎ 6, ಆಪ್ಷನ್ ಬಿ 2. ಆಪ್ಷನ್ ಬಿ 2 ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ನೋಡೋಣ. ಸರಿಯಾದ ಉತ್ತರ. ಧೂಮಕೇತು ಹಾಗೂ ಕುಲಗೌರವ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ಕೊಂಡಿದೆ ಈ ಒಂದು ರೌಂಡಲ್ಲಿ. ಮೂರನೇ ತಂಡ ರೆಡಿ ಇದ್ದೀರಾ? ಸೌಂದರ್ಯ ಎಲ್ಲರ ಅಚ್ಚುಮೆಚ್ಚು ಅವರು. ಸೌಂದರ್ಯ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಈ ಕೆಳಗಿನ ಯಾವ ಸಿನಿಮಾವನ್ನು ಸೌಂದರ್ಯ ಅವರು ನಿರ್ಮಾಣ ಮಾಡಿದ್ದಾರೆ? ಮೊದಲನೇ ಆಪ್ಷನ್ ದ್ವೀಪ, ಎರಡನೇ ಆಪ್ಷನ್ ನಾಗದೇವತೆ. ನಾಗದೇವತೆ. ಫೈನಲ್ ಉತ್ತರ? ಆಪ್ಷನ್ ಬಿ ನಾಗದೇವತೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ತಪ್ಪು. ಸರಿಯಾದ ಉತ್ತರ ದ್ವೀಪ. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಈ ಸಿನಿಮಾದಲ್ಲಿ ಸೌಂದರ್ಯ ಪ್ರಮುಖ ಪಾತ್ರ ನಿರ್ವಹಿಸಿದ್ದಾರೆ.
ಸರಿನಾ? ಗೊತ್ತಿತ್ತಾ? ಸ್ವಲ್ಪ ಡೌಟ್ ಇತ್ತು ಅನ್ಸುತ್ತೆ. ಸರಿ, ಎರಡನೇ ಪ್ರಶ್ನೆ ನೋಡೋಣ. ಅಂದರೆ ನಾಗದೇವತೆಯಲ್ಲೂ ಮಾಡಿದ್ದಾರೆ ಅವ್ರು, act ಮಾಡಿದಾರಲ್ಲ, ಮಾಡಿದ್ದಾರೆ. ಸೊ ಕನ್ಫ್ಯೂಷನ್. ಪರವಾಗಿಲ್ಲ ಬಿಡಿ, ಇನ್ನೂ ಪ್ರಶ್ನೆಗಳಿದೆ, ಇನ್ನೂ ರೌಂಡ್ಸ್ಗಳಿದೆ. ಸೌಂದರ್ಯ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾರ ನಿರ್ದೇಶನದ ಸಿನಿಮಾ ಮೂಲಕ ಸೌಂದರ್ಯ ಸಿನಿಮಾ ರಂಗ ಪ್ರವೇಶ ಮಾಡಿದರು? ಮೊದಲನೇ ಆಪ್ಷನ್ ಭಾರ್ಗವ್, ಎರಡನೇ ಆಪ್ಷನ್ ಸಿದ್ಧಲಿಂಗಯ್ಯ. ಸಿದ್ಧಲಿಂಗಯ್ಯ. ಆಪ್ಷನ್ ಬಿ ಸಿದ್ಧಲಿಂಗಯ್ಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಭಾರ್ಗವ್ ಸರಿಯಾದ ಉತ್ತರ. ರಾಜಾದಿರಾಜ ಸಿನಿಮಾ ಮೂಲಕ ಸೌಂದರ್ಯ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಸೌಂದರ್ಯ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ಜೊತೆ ಮೊದಲ ಬಾರಿಗೆ ಯಾವ ಸಿನಿಮಾದಲ್ಲಿ ಸೌಂದರ್ಯ ನಟಿಸಿದರು? ಆಪ್ಷನ್ ಎ ಸಿಪಾಯಿ, ಆಪ್ಷನ್ ಬಿ ನಾನು ನನ್ನ ಹೆಂಡತಿ, ಆಪ್ಷನ್ ಎ ಸಿಪಾಯಿ. ಆಪ್ಷನ್ ಎ ಸಿಪಾಯಿ. ಆಪ್ಷನ್ ಎ ಸಿಪಾಯಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅವಾಗಿಂದನೂ ಅದೇ ಮೂರು ಫಸ್ಟ್ ಏಲೇ ಇದ್ದೆ, ಸೊ ಅದು ಮಿಸ್ ಆಯ್ತದೆ, ಕನ್ಫ್ಯೂಷನ್ ಅಲ್ಲಿ ಇತ್ತು ಆಕ್ಚುಲಿ. ಅದರಲ್ಲೂ ಇದರಲ್ಲಿ ಇಬ್ಬರಲ್ಲೂ ಅವರು ಮ್ಯಾಮ್ ಸೌಂದರ್ಯ ಇದ್ದಾರೆ, ಎಲ್ಲ ಚಿತ್ರಗಳಲ್ಲೂ ಸೌಂದರ್ಯ ಇದೆ. ಅದಕ್ಕೋಸ್ಕರ ಸರಿ ಆಯ್ತು. 1996ರಲ್ಲಿ ತೆರೆ ಕಂಡ ಸಿಪಾಯಿ ಸಿನಿಮಾದಲ್ಲಿ ಮೊದಲ ಬಾರಿಗೆ ರವಿಚಂದ್ರನ್ ಜೊತೆ ಸೌಂದರ್ಯ ನಟಿಸಿದ್ರು. ಇನ್ನು 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಒಂದು ರೌಂಡ್ ನಿಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. 4ನೇ ಕುಟುಂಬ ರೆಡಿ? ಭಾವನಾ. ಭಾವನಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾವನಾ ರಾಮಣ್ಣ ನಟನೆಯ ಯಾವ ಸಿನಿಮಾ ಗಿನ್ನಿಸ್ ದಾಖಲೆಗೆ ಪಾತ್ರವಾಗಿದೆ? ಮೊದಲನೇ ಆಪ್ಷನ್ ಪರ್ವ, ಎರಡನೇ ಆಪ್ಷನ್ ಶಾಂತಿ. ಶಾಂತಿ. ಆಪ್ಷನ್ ಬಿ ಶಾಂತಿ. ಆಪ್ಷನ್ ಬಿ ಶಾಂತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಬರಗೂರು ರಾಮಚಂದ್ರಪ್ಪ ನಿರ್ದೇಶನದ ಈ ಸಿನಿಮಾದಲ್ಲಿ ಒಂದೇ ಪಾತ್ರವಿದೆ, ಅದನ್ನು ಭಾವನಾ ಅವರು ನಿರ್ವಹಿಸಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಭಾವನಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಭಾವನಾ ರಾಮಣ್ಣ ಅವರ ಮೂಲ ಹೆಸರೇನು? ಮೊದಲನೇ ಆಪ್ಷನ್ ನಂದಿನಿ ರಾಮಣ್ಣ, ಎರಡನೇ ಆಪ್ಷನ್ ಜಯಲಕ್ಷ್ಮಿ ರಾಮಣ್ಣ. ನಂದಿನಿ ರಾಮಣ್ಣ. ಆಪ್ಷನ್ ಎ ನಂದಿನಿ ರಾಮಣ್ಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ನೋಡೋಣ. ಸರಿಯಾದ ಉತ್ತರ. ನಿರ್ದೇಶಕ ಕೋಡ್ಲು ರಾಮಕೃಷ್ಣ ಅವರು ನಂದಿನಿ ಹೆಸರನ್ನು ಬದಲಾಯಿಸಿದ್ರು. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡುವ. ಭಾವನಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯಾವ ಭಾಷೆಯ ಸಿನಿಮಾ ಮೂಲಕ ಭಾವನಾ ರಾಮಣ್ಣ ಸಿನಿಮಾ ರಂಗ ಪ್ರವೇಶ ಮಾಡಿದರು? ಆಪ್ಷನ್ ಎ ತುಳು, ಆಪ್ಷನ್ ಬಿ ತಮಿಳು. ತುಳು. ಆಪ್ಷನ್ ಎ ತುಳು. ಫೈನಲ್ ಉತ್ತರನ ಸರ್? ಆಪ್ಷನ್ ಎ ತುಳು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ನೋಡೋಣ. ಸರಿಯಾದ ಉತ್ತರ. ತುಳುವಿನ ಮಾರಿಬಲೆ ಸಿನಿಮಾದ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದರು ಭಾವನಾ ಅವರು. ಸರಿ, ಈ ಒಂದು ರೌಂಡಲ್ಲಿ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಸೊ ಎಲ್ಲರೂ ಕೂಡ ನೆಕ್ಸ್ಟ್ ಸುತ್ತಿಗೆ ಹೋಗೋದಕ್ಕೆ ರೆಡಿನಾ? ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ಹಾಡು ಬಂದ್ರೆ ಚೆನ್ನಾಗಿರುತ್ತೆ. ಇನ್ನು ಮೂಡು ಅಲ್ವಾ? ಕೇಳಿದ ಪ್ರಶ್ನೆಗೆ ಟಕ್ ಟಕ್ ಅಂತ ಉತ್ತರ ಹೇಳ್ತೀರಾ. ಸೊ ಹಾಗಿದ್ರೆ ಅಮ್ಮ ಒಂದು ಹಾಡು ಬರಲಿ ನಿಮ್ಮಿಂದ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು, ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು
ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಸೂಪರ್. ಎಲ್ಲ ಪ್ರಶ್ನೆಗಳು ಕೂಡ ಸಲೀಸಾಗಿರ್ಲಿ ಅಂತೇಳಿ ಅಮ್ಮ ವಿಘ್ನೇಶ್ವರನ ಹಾಡು ಹೇಳಿದ್ರು. ಸರಿ, ಇದೇ ಖುಷಿಯಲ್ಲಿ 3ನೇ ಸುತ್ತಿ ಹೋಗೋಣವಾ? ಹೋಗೋಣ. ಎಲ್ಲಾ ತಂಡದವರು ಕೂಡ 3ನೇ ಸುತ್ತಿಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಸೊ ಮೊದಲನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಗೀತಾ. 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 ಗೀತಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ತುಂಬಾನೇ ಸುಲಭ ಆಯ್ತಿದೆ ಅಲ್ವಾ? ಸರಿ, ಇದೇ ಖುಷಿಯಲ್ಲಿ 2ನೇ ಪ್ರಶ್ನೆ ನೋಡಿ. ಫಸ್ಟ್ ರೌಂಡ್ ಕಷ್ಟ ಆಯ್ತಲ್ಲ ಮ್ಯಾಮ್, ಅದಕ್ಕೆ ಹೀಗೆ ಹಾಡ್ಬಿಟ್ರಲ್ಲ ಗಜಮುಖಂದ ಹಾಡು, ಸೊ ಅದಕ್ಕೆ ಎಲ್ಲ. ಇನ್ನು ಕನಸು ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗಿದಿದೆ, ಹೇಳ್ತೀರಾ? ಸ್ವತಂತ್ರ ಸಂಗ್ರಾಮ. ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸಂಕ್ರಾಂತಿ. ಸಂಕ್ರಾಂತಿ ಪ್ಲಸ್ ಎಲ್ಲ ಇದು ಇತ್ತಲ್ಲ ಮ್ಯಾಥ್ಸ್ ಇದ್ದು. ಸಂಕ್ರಾಂತಿ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸರಿ ಬಿಡಿ, 3ನೇ ಪ್ರಶ್ನೆ ಈಸಿ ಆಗಿರ್ಲಿ ಆಯ್ತಾ? ಚಿತ್ರ ಜಗತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತ ನಟ ಯಾರು ಅಂತೇಳಿ ಹೇಳ್ಬೇಕು. ನರಸಿಂಹರಾಜು. ಫೈನಲ್ ಉತ್ತರನಾ? ನರಸಿಂಹರಾಜು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದ್ಯಾ? ನೋಡೋಣ. ತಪ್ಪು. ಬಾಲಕೃಷ್ಣ ಸರಿಯಾದ ಉತ್ತರ. ಎಷ್ಟು ಈಸಿ ಇತ್ತಲ್ವಾ? ಸರಿ ಆಯ್ತು. 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಒಂದು ರೌಂಡ್ ಇಂದ ನಿಮ್ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. ಇನ್ನೂ ಒಂದು ರೌಂಡ್ ಇದೆ. ಸರಿ, ಇನ್ನು 2ನೇ ಕುಟುಂಬದವ್ರು ರೆಡಿ ಇದ್ದೀರಾ? ರೆಡಿ. 2ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳಿ. ಮೇಡಮ್ ಜಯಂತಿ. ಜಯಂತಿ. ಅಭಿನಯ ಶಾರದೆ ಜಯಂತಿ. ಅಭಿನಯ ಶಾರದೆ ಜಯಂತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ಗಮನಿಸಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ ಸರ್? ಬೇರೆ ಯಾರಾದ್ರೂ ಹೇಳ್ತೀರಾ? ಕಾಡಿನ ರಾಜ. ಕಾಡಿನ ರಾಜ. 3ನೇ ತಂಡದವರು ಕಾಡಿನ ರಾಜ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ತಪ್ಪಾ? ನೋಡೋಣ. ಉಷಾ ಕಿರಣ. ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಸರಿ, 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಹಾಕಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಅಂಬರೀಶ್. ರೆಬಲ್ ಸ್ಟಾರ್ ಅಂಬರೀಶ್. ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ತಪ್ಪಾಗಿದೆಯಾ? ನೋಡೋಣ. ಅನಂತ್ ನಾಗ್.
3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಒಂದು ರೌಂಡಿಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಆಯ್ತಾ? ಇನ್ನೂ ಒಂದು ರೌಂಡ್ ಇದೆ ಬಿಡಿ. ಸರಿ, ನೀವು 3ನೇ ತಂಡದವ್ರು ರೆಡಿ? ಕೇಳೋದ ಪ್ರಶ್ನೆನಾ? ಎಸ್ ಮೇಡಮ್. 3ನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ರಾಧಿಕಾ ಪಂಡಿತ್. ರಾಧಿಕಾ ಕುಮಾರಸ್ವಾಮಿ. ಒಂದು ಉತ್ತರ ಹೇಳಿ. ರಾಧಿಕಾ ಕುಮಾರಸ್ವಾಮಿ 2. ಒಂದು ಉತ್ತರ ಹೇಳಿ. ಫೈನಲ್ ಉತ್ತರ. ರಾಧಿಕಾ ಪಂಡಿತ್. ರಾಧಿಕಾ ಕುಮಾರಸ್ವಾಮಿ ಮೇಡಮ್. 2. ಒಂದು ಉತ್ತರ ಹೇಳಬೇಕು. ರಾಧಿಕಾ ಕುಮಾರಸ್ವಾಮಿನೇ ಹೇಳ್ಕೊಡಿ. ರಾಧಿಕಾ ಕುಮಾರಸ್ವಾಮಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ತಪ್ಪಾ ನೋಡೋಣ. ಎರಡನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಫೋಟೋಗಳನ್ನ ನೋಡ್ತಾ ಇದ್ರೆ ಒಂದು ಚಿತ್ರದ ಹೆಸರಾಗುತ್ತೆ. ಆ ಚಿತ್ರ ಯಾವುದು ಅಂತೇಳಿ ಹೇಳ್ಬೇಕು. ಅನ್ನದಾತ. ಅನ್ನದಾತ. ಅನ್ನದಾತ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ನೋಡೋಣ. ರೈತನ ಮಕ್ಕಳು ಸರಿಯಾದ ಉತ್ತರ. ಅದಕ್ಕೆ ಹೇಳಿದೆ, ಆ 2 ಚಿತ್ರಗಳನ್ನು ನೋಡಿ ಒಂದು ಸಿನಿಮಾದ ಹೆಸರಾಗುತ್ತೆ ಅಂತ. ಇಲ್ಲಿ 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಗೊತ್ತಾಗ್ತಿಲ್ವಾ? ಬೇರೆ ಕುಟುಂಬದವ್ರು ಯಾರಾದ್ರೂ ಹೇಳ್ತೀರಾ? ಸುದೀಪ್. 4ನೇ ಕುಟುಂಬದವರು ಸುದೀಪ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಅಲ್ಲ, ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಈ ಒಂದು ರೌಂಡಿಂದ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕಂಗ್ರಾಟ್ಸ್. 4ನೇ ಕುಟುಂಬದವ್ರು ರೆಡಿ ಇದ್ದೀರಾ? ಎಸ್, ರೆಡಿ. 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತೇಳಿ ಹೇಳ್ಬೇಕು. ಅಮೂಲ್ಯ. ಅಮೂಲ್ಯ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ತುಂಬಾನೇ ಸುಲಭ ಆಯ್ತಲ್ವಾ ಸರ್? ಸೊ ಇದೇ ಖುಷಿಯಲ್ಲಿ 2ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಮಣ್ಣಿನ ಮಗ. ಫೈನಲ್ ಉತ್ತರನಾ? ಮಣ್ಣಿನ ಮಗ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ. ಇನ್ನು 3ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಅದು ಒಂದಕ್ಕೆ ಉತ್ತರ ಕೊಟ್ಬಿಟ್ರೆ ಜಾಕ್ ಪಾಟ್. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಕುಮಾರ್ ಗೋವಿಂದ್. ಕುಮಾರ್ ಗೋವಿಂದ್. ಕುಮಾರ್ ಗೋವಿಂದ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ ಕೊಟ್ಟು ಎಷ್ಟು ಅಂಕ ಪಡೆದ್ರಿ? 60 ಅಂಕಗಳನ್ನ ಪಡ್ಕೊಂಡ್ರಿ ನಿಮ್ಮ ಕುಟುಂಬ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸೊ 3 ಸುತ್ತುಗಳು ಆದ್ವು. ಇನ್ನು 4ನೇ ಸುತ್ತು ಭಯಂಕರವಾಗಿರುವಂಥದ್ದು ಅಲ್ವಾ? 4ನೇ ಸುತ್ತು ನಟ ಭಯಂಕರ. ಮೊದಲನೇ ತಂಡದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಸಂಕ್ರಾಂತಿ. ಸಂಕ್ರಾಂತಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ.
ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮೂವಿ ಮೂರು ಪದ, ಮೂರಕ್ಷರ. ವೀರ, ಯಜಮಾನ, ನೆಕ್ಸ್ಟ್ ಹೇಳಿ. ಮಕ್ಕಳು, ಬಾಲಕ, ನಮಸ್ತೆ, ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಶರಣ್ ಅಭಿನಯದ ಸಿನಿಮಾ ಇದು. ಅಧ್ಯಕ್ಷ, ಅಧ್ಯಕ್ಷ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮನೆ, ಮೊದಲನೇದು ಮನೆ. ಓಕೆ, ಎರಡನೇದು ಹರಡು, ಹಣ, ದುಡ್ಡು, ಕೊಡು, ಕೊಡೋದು, ಮಂತ್ರಾಲಯ, ಎರಡನೇದು 5 ಅಕ್ಷರ. ಮನೆ ಕರೆಕ್ಟಾ? ಮನೆ ಮಾತ್ರ. ದಾನ, ದಾನ, ದಕ್ಷಿಣೆ, ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಸಾಧು ಕೋಕಿಲ ನಟನೆಯ ಸಿನಿಮಾ ಇದು. ಎರಡನೇ ಸುಳಿವು ಈ ರೀತಿಯಾಗಿರುವಂತಹ ಜಾಹೀರಾತನ್ನ ಸರ್ವೇ ಸಾಮಾನ್ಯವಾಗಿ ಕಂಡಿರ್ತೀವಿ. ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ಮನೆ ಮಾರಾಟಕ್ಕಿದೆ. ಮನೆ ಮಾರಾಟಕ್ಕಿದೆ ಅಂತ ಹೇಳಿ ಎರಡನೇ ತಂಡದವರು ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಮನೆ ಮಾರಾಟಕ್ಕಿದೆ. 35 ಅಂಕವನ್ನ ನಿಮ್ಮ ಕುಟುಂಬ ಪಡ್ಕೊಂಡಿದೆ. ಕ್ಲೀವ್ ತಗೊಂಡು ಹೇಳಿರೋದ್ರಿಂದ ಮಾರ್ಕ್ಸ್ ಕಟ್ ಆಗಿದೆ. ಸರಿನಾ? ಓಕೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಇನ್ನು ಎರಡನೇ ತಂಡದಿಂದ ಯಾರು ಬರ್ತಾರೆ? ಸರಿ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಹೃದಯ ಹಾಡಿತು. ಹೃದಯ, ಹೃದಯ ಗೀತೆ. ಹೃದಯ ಹಾಡಿತು ಅಲ್ಲ, ಹೃದಯ ಹಾಡಿತು. ಹೃದಯ ಕರೆಕ್ಟಾ? ಹೃದಯ ಹೃದಯ ಗೀತೆ. ಹೇಳ್ತಾ ಹೋಗಿ ಹಾಗೆ. ಅವ್ರು ಯಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ ಯಾರ್ದು ಅಂತ ಹೇಳಿ ಅವ್ರು ಹೇಳಿದ್ದು? ವಿಷ್ಣುವರ್ಧನ್. ಹಾ, ಹೇಳ್ತಾ ಹೋಗಿ. ಹೃದಯ ಅಂತ. ಹೃದಯ ಗೀತೆ ಅಲ್ಲ, ಹೃದಯ. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ವಿಷ್ಣುವರ್ಧನ್ ನಟನೆಯ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಎಲ್ಲರೂ ಇಷ್ಟಪಡುವ ವ್ಯಕ್ತಿ. ಹೃದಯವಂತ. ಹೃದಯವಂತ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸರಿನಾ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಒಂದಾಗೋಣ ಬಾ. ಒಂದಾಗೋಣ ಬಾ.
ಒಂದಾಗೋಣ ಬಾ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎರಡಕ್ಷರ. ಹೀರೋ ಯಾರು? ಸರಿ ಕಮಾಂಡರ್. ಹೀರೋ ನೀವು ಇಟ್ಕೊಳ್ಳಿ ಸರ್. ಎರಡು ಅಕ್ಷರ, ಎರಡು ಪದ. ವೆಲ್ಕಮ್ ಪ್ಲೀಸ್. ಸಮಯ ಮುಗ್ದಿದೆ. ವೆಲ್ಕಮ್ ಪ್ಲೀಸ್ ಪ್ಲೀಸ್ ವೆಲ್ಕಮ್. ಮೊದಲನೇ ಸುಳಿವು ಸುನಿಲ್ ರಾವ್ ನಟನೆಯ ಸಿನಿಮಾ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಿ. ಓಕೆ, ಕಂಗ್ರಾಟ್ಸ್. ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಚೆನ್ನಾಗಿ ಆಡಿದ್ರಿ ಕೂಡ. ಸೊ 3 ಪ್ರಶ್ನೆಯಲ್ಲಿ 3ಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಆದರೆ 2ಕ್ಕೆ ಸುಳಿ ತೊಗೊಂಡು ಹೇಳಿರೋದ್ರಿಂದ 45 ಅಂದರೆ 45 ಅಂಕ ಸಿಗ್ತಾ ಇದೆ ನಿಮಗೆ ಈ ಒಂದು ರೌಂಡಲ್ಲಿ. ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರು ಆಗ್ತದೆ. ಮಾತಾಡೋದಿಲ್ಲ. ಸೀತಾರಾಮ ಕಲ್ಯಾಣ. ಕಲ್ಯಾಣ. ಸೀತಾರಾಮ ಕಲ್ಯಾಣ. ಸೀತಾರಾಮ ಕಲ್ಯಾಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ನೋಡೋಣ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಮಾತಾಡೋದಿಲ್ಲ. ಆಕ್ಷನ್. ಗೆಜ್ಜೆ, ಶೂ. ಪ್ಯಾಂಟ್, ಲೆಗ್, ಬೆಲ್ ಬಾಟಮ್. ಬೆಲ್ ಬಾಟಮ್. ಬೆಲ್ ಬಾಟಮ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮಗು, ಪಾಪು, ಬಾಲಕ. ಮಕ್ಕಳು, ಪಾಪು, ಪುಟ್ಟ ಮಗು, ನಾಯಿ, ಮೀನು, ನಕ್ಷತ್ರ, ಏರೋಪ್ಲೇನ್, ಬಿಲ್ಲು, ಬಾಣ. ಹೇಳ್ತಾ ಹೋಗಿ ಹಾಗೆ. ಬಾಣ, ಬಿಲ್ಲು, ಕಾಮನ ಬಿಲ್ಲು, ವಿಮಾನ, ಪುಷ್ಪಕ ವಿಮಾನ. ದೂರದರ್ಶನ, ಹಾರುವ ಹಕ್ಕಿಗಳು, ಗುಬ್ಬಚ್ಚಿ, ಗುಬ್ಬಚ್ಚಿ, ಮರಿ, ಗುಬ್ಬಚ್ಚಿ, ಮರಿ. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ರಾಜ್ ಬಿ ಶೆಟ್ಟಿ ನಟನೆಯ ಸಿನಿಮಾ ಇದು. ಗಂಡು ಬೇರುಂಡು. ಒಂದು ಮೊಟ್ಟೆಯ ಕತೆ. ಇನ್ನು 2ನೇ ಸುಳಿವು ಗಾದೆಯಾಗಿ ಇದನ್ನು ಬಳಸುತ್ತಾರೆ. ಬೇರೆ ಕುಟುಂಬದವ್ರು ಹೇಳ್ತೀರಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಉಳಿದ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಏನು ಅಂತ ಹೇಳಿ ನೋಡಿದ್ವಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ತುಂಬ ಚೆನ್ನಾಗಿ ಆಕ್ಟ್ ಮಾಡಿ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡೆದು. 4ನೇ ತಂಡ ಯಾರು ಬರ್ತಾ ಇದ್ರು ಆಕ್ಟ್ ಮಾಡೋದು? ಬನ್ನಿ.
ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಒಂದು ವರ್ಡ್. ಶಿವ. ನಾರಾಯಣ. ದೇವರು. ಬ್ರಹ್ಮ. ಬ್ರಹ್ಮಾಸ್ತ್ರ. ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಒನ್ ವರ್ಡ್. ಗುರಿ. ಪೊಲೀಸ್. ಹೀರೋ ಯಾರು? ಕಿಲ್ಲರ್. ಇಂಗ್ಲಿಷ್. ಕಿರಣ್ ನೋಡಿ ಬೇಡಿ. ಸರ್, ಮ್ಯಾಮ್ ಇಲ್ಲಿ ನೋಡಿ. ಶೂಟರ್. ಕರೆಕ್ಟ್. ಕಿಲ್. ಸೆಕೆಂಡ್. ಫಸ್ಟ್ ಒನ್. ಬಾ. ತಮಿಳ್. ವಾ. ಬಾ. ಬಾ. ಒಂದು ಕಿಲ್. ಶೂಟರ್. ಕಿಲ್ಲರ್. ಸಮಯ ಮುಗಿದಿದೆ. ಮೊದಲನೇ ಸುಳಿವು ಶಿವರಾಜ್ ಕುಮಾರ್ ನಟನೆಯ ಸಿನಿಮಾ ಇದು. AK-47. ಎರಡನೇ ಸುಳಿವು ಅವನೆಂದರೆ ಎಲ್ಲರಿಗೂ ಭಯ. ವೀರಪ್ಪನ್. ಅಲ್ಲ. ಬೇರೆ ಯಾರಾದರೂ ಉತ್ತರ ಹೇಳ್ತೀರಾ? ಎರಡನೇ ಸುಳಿವು ಏನು ಹೇಳಿದ್ರಿ? ಅವನೆಂದರೆ ಎಲ್ಲರಿಗೂ ಭಯ. ಇನ್ಸ್ಪೆಕ್ಟರ್ ವಿಕ್ರಮ್. ಸರಿ, ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ನೋಡ್ಬಿಡೋಣ. ರಾಕ್ಷಸ. ಸರಿಯಾದ ಉತ್ತರ ಡಾನ್. ಈಗ, ಓ, ಡಾನ್. ಸರಿ, ಇನ್ನು ಮೂರನೇ ಪ್ರಶ್ನೆ ನೋಡೋಣ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 2 ಪದ. ನಾಣ್ಯ. ಸಂಪತ್ತು. ಹಣ. ಕುಬೇರ. ಲಕ್ಷ್ಮಿ. ಧನಲಕ್ಷ್ಮಿ. ದುಡ್ಡು. ಸಾಹುಕಾರ. ಹೇಳ್ತಾ ಹೋಗಿ, ಈಗ ಸಮಾನಾರ್ಥಕ ಪದ. ಕಾಂಚನ. ದುಡ್ಡೇ ದೊಡ್ಡಪ್ಪ. ಪರ್ಫೆಕ್ಟ್ ಆಗಿ ನಟನೆ ಮಾಡಿ ತೋರಿಸ್ತಾ ಎರಡನೇ ವರ್ಡ್. ರಕ್ಷಿತ್ ಶೆಟ್ಟಿ. ರಿಷಬ್ ಶೆಟ್ಟಿ. ರಾಜೀವ್ ಶೆಟ್ಟಿ. ಸರಿ, ಸಮಯ ಮುಗಿದಿದೆ. ಮೊದಲನೇ ಸುಳಿವು ಜಗ್ಗೇಶ್ ಅಭಿನಯದ ಸಿನಿಮಾ ಇದು. ರೂಪಾಯಿ ರಾಜ. ಇನ್ನು ಎರಡನೇ ಸುಳಿವು ಅದು ವಾಸ್ತವ. ವಾಸ್ತು ಪ್ರಕಾರ. ಹೇಳ್ಬೋದಾ ಮೇಡಮ್? ದುಡ್ಡಿದ್ದವನೇ ದೊಡ್ಡಪ್ಪ. ದುಡ್ಡೇ ದೊಡ್ಡ. ಸರಿ, ಹಾಗಿದ್ರೆ ಯಾರಾದ್ರೂ ಬೇರೆಯವರು ಉತ್ತರ ಹೇಳ್ತಾರೆ? ಕಾಸಿದ್ದವನೇ ಬಸ್. ಎರಡನೇ ತಂಡದವರು ಕಾಸಿದ್ದವನೇ ಬಾಸು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ ಅಂತ ಹೇಳಿ. ಕಾಸಿದ್ದವನೇ ಬಾಸ್. ಎಷ್ಟು ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದ್ದಾರಲ್ವಾ. ಇನ್ನು ಮೂರರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಹೇಳಿದ್ರಿ? ಸೊ ಹಾಗಾಗಿ 20 ಅಂಕವನ್ನ ಈ ಒಂದು ರೌಂಡಿಂದ ಪಡ್ಕೊಳ್ತಾ ಇದೆ ನಿಮ್ಮ ಕುಟುಂಬ. ಕಂಗ್ರಾಟ್ಸ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಎಲ್ಲರೂ ಕೂಡ. ಸೊ ಚೆನ್ನಾಗಿತ್ತಾ 4 ಸುತ್ತುಗಳು ಅಲ್ವಾ? ಸೊ ನೀವೆಲ್ಲ ಅನ್ಕೊಂಡಿದ್ರಾ? ಎಕ್ಸೈಟ್ಮೆಂಟ್ ಆಗಿರ್ತದೆ. ಸೊ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸಂಕ್ರಾಂತಿನಲ್ಲಿ ಕ್ರಾಂತಿ ಆಯ್ತು. ಖುಷಿ ಸರ್. ಸೊ ನೀವೆಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಈ ಕಾರ್ಯಕ್ರಮಕ್ಕೆ ಈ ಒಂದು ಸಂಕ್ರಾಂತಿ ಸಂದರ್ಭದಲ್ಲಿ ಬಂದಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗಿದ್ರೆ ಈಗ ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ನೋಡೋಣ, ಆಯ್ತಾ? ಇನ್ನು ಕನಸು ಕುಟುಂಬಕ್ಕೆ ಎಷ್ಟು ಅಂಕ ಬಂದಿದೆ ನೋಡೋಣ. 115 ಅಂಕಗಳು ಬಂದಿದೆ. ಅದೇ ರೀತಿ ಇನ್ನು ಎರಡನೇ ತಂಡಕ್ಕೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. HK ನಾರಾಯಣ್ ಕುಟುಂಬಕ್ಕೆ 185 ಅಂಕಗಳು. ಮೂರನೇ ತಂಡ ಸಂಗೀತ ಬಿಂಬ ಕುಟುಂಬ, ನಿಮ್ಗೆ ಎಷ್ಟು ಅಂಕ ಬಂದಿದೆ ನೋಡೋಣ. 100 ಅಂಕಗಳು.
ಇನ್ನು 4ನೇ ತಂಡ ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಸ್ನೇಹ ಮಿಲನ ಕುಟುಂಬ 180 ಅಂಕ ಬಂದಿದೆ. ಸೊ ಕಂಗ್ರಾಟ್ಸ್. ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದ್ದೀರಾ. ಸೊ ನಿಮ್ಮ ಜೀವನದಲ್ಲಿ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ನೆರವೇರಲಿ ಅಂತ ಹೇಳಿ ಈ ಒಂದು ಸಂಕ್ರಾಂತಿಯ ಸಂದರ್ಭದಲ್ಲಿ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. 185 ಅಂಕ ಪಡೆಯೋದ್ರ ಮೂಲಕ 2ನೇ ತಂಡ, ನೀವು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ. ಕಂಗ್ರಾಟ್ಸ್. 4ನೇ ತಂಡ 180 ಅಂಕ ಪಡೆಯೋದ್ರ ಮೂಲಕ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ. ಕಂಗ್ರಾಟ್ಸ್. ಹಾಗೆ 115 ಅಂಕ ಪಡೆಯೋದ್ರ ಮೂಲಕ ಮೊದಲನೇ ತಂಡ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಇನ್ನು ಸೆಂಚುರಿ ಬಾರಿಸಿರುವಂಥ 4ನೇ ತಂಡ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಬಟ್ ಎನಿವೇ ಸೆಂಚುರಿ ಬಂದಿರೋದ್ರಿಂದ ಖುಷಿನೇ. ಕಂಗ್ರಾಟ್ಸ್. ಎಲ್ಲ ನಿಮ್ಮ ಸಹಕಾರದಿಂದಲೇ ಈ ಒಂದು ಸಿನಿ ಕ್ವಿಜ್ ಕಾರ್ಯಕ್ರಮ ಆಗಲಿ ಅಥವಾ ದೂರದರ್ಶನದಲ್ಲಿ ಬರ್ತಾ ಇರುವಂತಹ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು. ಕನ್ನಡ ನಾಡು ನುಡಿ ಭಾಷೆ ಈ ಥರ ಕಾರ್ಯಕ್ರಮಗಳಿಗೆ ಪ್ರತ್ಯೇಕವಾಗ ಪರೋಕ್ಷವಾಗ ಒಂದು ಬೆಂಬಲವನ್ನು ಕೊಡುತ್ತೆ. ಕನ್ನಡನ ಉಳಿಸುವಂಥ ಕಾರ್ಯಕ್ರಮ ಆಗುತ್ತೆ. ಕನ್ನಡ ನಾಡಿನ ಜನತೆಗೆ ಬಹಳ ಸಿಹಿ ಹಂಚೋ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ನನ್ನ ಭಾವನೆ. ಬಹಳ ಸಿಹಿ ಮುತ್ತುಗಳನ್ನು ಹೇಳಿದ್ರಿ ಕಾರ್ಯಕ್ರಮದ ಕುರಿತಾದ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಎಲ್ಲರಿಗೂ ಒಳ್ಳೇದಾಗಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ, ಆಯಿತಾ? ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ವಿಶೇಷವಾಗಿತ್ತು ಅಂಥೇಳಿ. ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಕ್ರಾಂತಿ ವಿಶೇಷ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.